Hello, very good evening. Welcome each and everyone to this lovely evening. From the bottom of my heart, I thank each and everyone for making out for this today's session. Thank you guys. Thank you so much. So, myself, Jivita Prasad, am an multimodality healing expert and founder of Divine Magic Healing Space. I have helped 1000 plus individuals with over 15 plus years of experience in the intuitive energy healing space. Thank you. Yeah. So let's start our session today. Please sit in a comfortable place. Have a water bottle and a napkin. Also take a notepad and pen with you. Sit straight. Am I audible, guys? Okay. Close your eyes. Slowly breathing. Breathe out. 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 Relax your body. Relax your mind. Relax your shoulders. Relax your muscles. Relax each and every cells in your body. Just relax. 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 Relax each and every organs in your body. Relax your legs. Relax your hands. Relax your entire body. Just relax. 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 Focus on your breathing. Observe your breathing. Whatever thoughts, whatever distractions, just let go of it. Bring your focus on breathing. Focus on your breath. Keep focusing. Keep focusing. Observe your breath. Slowly breathe in. Breathe out. Breathe in. Breathe out. Breathe in. Breathe out. Breathe in. Breathe
Breathe out. Breathe in. Breathe out. Observe your breath for another 2 minutes. Keep observing. Whatever thoughts, whatever distractions, whatever feelings, whatever emotions comes, just let go of it. Bring your focus on breathing. Keep observing your breath. Just observe. Just observe your normal breath. Slowly breathe in, breathe out. 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 Rub your hands gently and spread the energy all over your face and body, and slowly open your eyes and see your hands. All right. So, how are you feeling, guys? You can type one word in the chat. ಹೇಗೆ ಅನಿಸ್ತಾ ಇದೆ? ರಿಲ್ಯಾಕ್ಸ್ ಆಗಿದ್ದೀರಾ? ಕಾಮ್ ಡೌನ್ ಆಯ್ತಾ ಎಲ್ಲ ಟೆನ್ಷನ್? ಗುಡ್. ಓಕೆ ಗೈಸ್, ಸೊ ಯಾ, ಥ್ಯಾಂಕ್ ಯು. ಇವತ್ತು ಏನು ನೋಡೋಣ ಅಂದರೆ, ವಿಲ್ ಲುಕ್ ಇನ್ ಟು ದ ಸ್ವಿಚ್ ವರ್ಡ್. ಸ್ವಿಚ್ ವರ್ಡ್ ಅನ್ನೋದು ಬಂದು ಒಂದು ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ ಹೇಳ್ತೀನಿ.
ಸ್ವಿಚ್ ವರ್ಡ್ ಹೆಂಗೆ ಅಂದರೆ ಲೈಕ್ ಇವಾಗ ನೀವು ಮಂತ್ರ ಎಲ್ಲ ಚಾಂಟಿಂಗ್ ಮಾಡ್ತೀರಲ್ವಾ, ಈಗ ಮಂತ್ರ ಚಾಂಟ್ ಮಾಡೋವಾಗ ನಮ್ಗೆ ಹೆಂಗೆ ಆ ಪರ್ಟಿಕ್ಯುಲರ್ ಪವರ್ ಆಗಲಿ ಆ ಎನರ್ಜಿ ಆಗಲಿ ನಮ್ಗೆ ಯಾವ ಥರ ಸಿಗುತ್ತೋ ಸ್ವಿಚ್ ವರ್ಡ್ ಅನ್ನೋದು ಅದೇ ಥರನೇ. ಸ್ವಿಚ್ ವರ್ಡ್ ಅಂದರೆ ಇವಾಗ ನಾವು ಸ್ವಿಚ್ ಆನ್ ಅಂದಿದ ತಕ್ಷಣ ನಮ್ಗೆ ಆಟೋಮೆಟಿಕ್ ನಮ್ಮ ಮೈಂಡು ಆನ್ ಆಗಿರುತ್ತೆ. ಲೈಟ್ ಆನ್ ಆಗಬೇಕು, ಲೈಟ್ ಆನ್ ಮಾಡು ಅಂದರೆ ಲೈಟ್ ಉರಿಯುತ್ತೆ, ಆಫ್ ಮಾಡು ಅಂದರೆ ಆಫ್ ಆಗುತ್ತೆ. ಅದೇ ಥರನೇ ಸ್ವಿಚ್ ವರ್ಡ್. ಒಂದು ಪರ್ಟಿಕ್ಯುಲರ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನಮ್ಗೆ ಸುಮಾರು ಒಳ್ಳೆಯ ವಿಷಯಗಳು ನಡೆಯುತ್ತೆ. ಅದು ಇವತ್ತು ನಾನು ಒಂದು ಪವರ್ಫುಲ್ ಆ್ಯಂಡ್ ಸೂಪರ್ ಸ್ವಿಚ್ ವರ್ಡು ಹೇಳ್ತೀನಿ. ಅದು ನೀವು ಎವ್ರಿ ಡೇ ಯೂಸ್ ಮಾಡ್ಕೊಂಡು ಬಂದಾಗ ಯು ಕುಡ್ ಸಿ ದಮ್ ಮಿರಾಕಲ್ಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ಸುಮಾರು ಒಳ್ಳೆತನ ನಡೆಯುತ್ತೆ. ಆಲ್ ದ ಗುಡ್ ಆ್ಯಂಡ್ ಬೆಸ್ಟ್ ಆಫ್ ದ ಬೆಸ್ಟೆಸ್ಟ್ ಥಿಂಗ್ಸ್ ವಿಲ್ ಹ್ಯಾಪನ್ ಫಾರ್ ಯು ಆ್ಯಂಡ್ ಮೋರ್ ಮ್ಯಾಜಿಕ್ ಮಿರಾಕಲ್ಸ್ ಹ್ಯಾಪನ್ಸ್. ಬಿಕಾಸ್ ನಾನು ಇದು ಸಿನ್ಸ್ 2009 ಯೂಸ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡು. ಓಕೆನಾ? ಇಟ್ ವರ್ಕ್ಸ್ ವಂಡರ್ಸ್. ಸೊ ಏನು ಸ್ವಿಚ್ ವರ್ಡ್ ಅಂತ ನಾನು ಟೈಪ್ ಮಾಡ್ತೀನಿ ಚಾಟ್ನಲ್ಲಿ, ನೀವು ಅದನ್ನು ನೋಡ್ಕೋಬೋದು. This is the switch word. Divine magic begin now. ಬರ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡು ನೀವು 52 ಟೈಮ್ಸ್ ಹೇಳ್ಬೋದು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಹೇಳ್ಬೋದು, 108 ಆರ್ ಮೋರ್ ದೆನ್ 108 ಟೈಮ್ಸ್ ಎಷ್ಟು ಸರಿ ಬೇಕಾದರೂ ಹೇಳ್ಬೋದು. ನೀವು ಮನೇಲಿ ಏನೇ ಕೆಲಸ ಮಾಡ್ತೀರ, ವೈಲ್ ಯು ಆರ್ ಕುಕ್ಕಿಂಗ್ ಆರ್ ಡೂಯಿಂಗ್ ವಾಕಿಂಗ್ ಆರ್ ರನ್ನಿಂಗ್, ಜಾಗಿಂಗ್, ಎಕ್ಸಸೈಸ್, ಎನಿ ಟೈಮ್, ಆರ್ ಇನ್ ದ ಟೇಕಿಂಗ್ ಶವರ್, ಬಾತ್ರೂಮ್ನಲ್ಲಿ ಇರ್ತೀರಾ, ಡ್ಯೂರಿಂಗ್ ದಟ್ ಟೈಮ್ ಆಲ್ಸೋ ಯು ಕ್ಯಾನ್ ಚಾಂಟ್ ದಿಸ್ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್. 58 ಟೈಮ್ಸ್ ಹೇಳ್ಬೋದು, 52 ಟೈಮ್ಸ್ ಹೇಳ್ಬೋದು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಹೇಳ್ಬೋದು. ದರ್ ಇಸ್ ನೋ ಲಿಮಿಟ್ ಇನ್ ದಿಸ್. ಓಕೆನಾ? ನಿಮಗೆ ಮನಸ್ಸಿಗೆ ಯಾವ ಥರ ಫೀಲ್ ಆಗುತ್ತೋ ಯು ಕ್ಯಾನ್ ಚಾಂಟ್ ಲೈಕ್ ದಟ್. ಈ ಸ್ವಿಚ್ ವರ್ಡು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಇವಾಗ ಪರ್ಟಿಕ್ಯುಲರ್ ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು. ಸಂಕಲ್ಪ ನಿಮ್ಗೆ ಯಾವ ಇದು ಬೇಕು ಅಂತ. ಎಕ್ಸಾಂಪಲ್, ಇವತ್ತು ನಾನು ಒಂದು ಒಳ್ಳೆ ಗುಡ್ ನ್ಯೂಸ್ ಕೇಳಬೇಕು ಅಂತ ಒಂದು ಸಂಕಲ್ಪ ನಾನು ಸೆಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವುದು ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅದರ ಪ್ರಕಾರ ಇವತ್ತು ನಾನು ಗುಡ್ ನ್ಯೂಸ್ ಕೇಳಬೇಕು ಅಂತ ಆ ಇಂಟೆನ್ಷನ್, ಆ ಸಂಕಲ್ಪನ ನಾನು ಸೆಟ್ ಮಾಡ್ತೀನಿ. ಮಾಡಿಬಿಟ್ಟು ಈ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ನ ನಾನು ಕಂಟಿನ್ಯೂಸ್ ಆಗಿ 52 ಟೈಮ್ಸ್ ಆರ್ ಮೋರ್ ದೆನ್ ದಟ್ ಹೇಳ್ತೀನಿ. ಸಂಕಲ್ಪ ಬಂದು ನಾನು ಗುಡ್ ನ್ಯೂಸ್ ಇವತ್ತು ನಾನು ಕೇಳಬೇಕು, ಸಂಕಲ್ಪ ಸೆಟ್ ಮಾಡಾಯಿತು. ಈಗ ನಾನು ಮನಸ್ಸೊಳಗೆ ಹೇಳ್ತಾ ಇದ್ದೀನಿ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಇದು ನೀವು 52 ಟೈಮ್ಸ್ ಆರ್ ಮೋರ್ ದೆನ್ ದಟ್ ಎಷ್ಟು ಬೇಕಾದ್ರೂ ಹೇಳ್ಬೋದು. ಸುಮಾರು ಜನ ಕೌಂಟಿಂಗ್ನಲ್ಲಿ ಫೋಕಸ್ ಮಾಡಿಕೊಂಡು ಆ ಫೀಲಿಂಗ್, ಆ ವೈಬ್ರೇಷನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ. ಎಷ್ಟಿದ್ರೂ ಪರವಾಗಿಲ್ಲ. ಇಲ್ಲಿ ಮೇಯ್ನು ವಾಟ್ ವೈಬ್ರೇಷನ್, ವಾಟ್ ಎನರ್ಜಿ, ವಾಟ್ ಫ್ರೀಕ್ವೆನ್ಸಿ ವಿ ಆರ್ ವೈಬ್ರೇಟಿಂಗ್, ಯಾವ ಇದರಲ್ಲಿ ನಾವು ವೈಬ್ರೇಟ್ ಆಗ್ತಾ ಇದೀವಿ, ಯಾವ ಎನರ್ಜಿನ ನಾವು ಕೊಡ್ತಾ ಇದ್ವಿ, ಅದು ತುಂಬ ಇಂಪಾರ್ಟೆಂಟ್. ಫೀಲ್ ಮಾಡಿ ನೀವು ಹೇಳೋವಾಗ, ಅದನ್ನು ಚಾಂಟ್ ಮಾಡಿದಾಗ, ಟ್ರಸ್ಟ್ ಮೀ ಗೈಸ್, ಡೆಫಿನೆಟ್ಲಿ ನೀವು ಏನು ಅನ್ಕೊಂಡಿದ್ರೋ ಇಂಟೆನ್ಷನ್ ಖಂಡಿತ ನಡೆಯುತ್ತೆ. ಇನ್ನೊಂದು ಸಿಂಪಲ್, ಇವಾಗ ಲೈಕ್ ನೀವು ಇವಾಗ ವಾಟರ್ನಲ್ಲೂ ಚಾರ್ಜ್ ಮಾಡಿಕೊಂಡು ಆ ವಾಟರ್ ಕುಡಿದು ನೀವು ಅದನ್ನ ಪ್ರಕಾರನೂ ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಈಗ ವಾಟರ್ ಬಾಟಲ್ ಇದೆ, ಓಕೆನಾ? ಇದನ್ನ ಹೆಂಗ್ ಮಾಡ್ಬೇಕು ಹೇಳ್ತೀನಿ. ನೀವು ಕುಡಿಯೋ ಗ್ಲಾಸ್ ಇದ್ರೂ ವಿಚ್ ಎವರ್ ಇಟ್ ಇಸ್, ಲೆಫ್ಟ್ ಹ್ಯಾಂಡ್ ಇದೆ ಅಲ್ವಾ, ಲೆಫ್ಟ್ ಪಾಮ್ ಇದೆ ಅಲ್ವಾ, ಹಿಂಗೆ ಇಟ್ಕೊಳ್ಳಿ, ಪಾಮ್ ಮಧ್ಯದಲ್ಲಿ ಇಟ್ಕೊಂಡು ರೈಟ್ ಇದು ಪಾಮ್ನ ಕ್ಲೋಸ್ ಮಾಡ್ಕೊಳ್ಳಿ. ನನ್ನ ಆರೋಗ್ಯ, ನಾನು ಚೆನ್ನಾಗಿ ಇವತ್ತು ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕು, ಎನರ್ಜೆಟಿಕ್ ಆಗಿ ಇರಬೇಕು, ಆರೋಗ್ಯವಾಗಿ ಇರಬೇಕು. ಐ ಶುಡ್ ಬಿ ಟುಡೇ ಐ ಹ್ಯಾವ್ ಟು ಬಿ ಹೆಲ್ತಿ, ಎನರ್ಜೆಟಿಕ್ ಆ್ಯಂಡ್ ಆಕ್ಟಿವ್ ಅಂತ ಅನ್ಕೊಂಡು, ಅದು ನನ್ನ ಇಂಟೆನ್ಷನ್, ನನ್ನ ಸಂಕಲ್ಪ ಸೆಟ್ ಮಾಡಿಬಿಟ್ಟು ಹಿಂಗೆ ಕೈ ಕ್ಲೋಸ್ ಮಾಡಿಕೊಂಡು ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ
52 ಟೈಮ್ಸ್ ನಾನು ಹೇಳಾಯಿತು. ಹೇಳ್ಬಿಟ್ಟು ಆ ಪಟ್ಟಿ ಹೇಳಾದ್ಮೇಲೆ ಈ ತರ ಮಾಡ್ಬೇಕು. ಅಬ್ಸರ್ವ್ ಮಾಡಿ. ಚಾಂಟಿಂಗ್ ಮಾಡಾಯ್ತು ನೋಡಿ. ಇವಾಗ ಉಫ್ ಉಫ್ ಅಂತ 3 ಟೈಮ್ಸ್ ಬ್ಲೋ ಮಾಡ್ಬೇಕು. 3 ಟೈಮ್ಸ್ ಯು ಹ್ಯಾವ್ ಟು ಬ್ಲೋ ಇನ್ಸೈಡ್ ದ ವಾಟರ್. ಅದಕ್ಕಂತ ಡೋಂಟ್ ಸ್ಪ್ಲಿಟ್ ಯುವರ್ ಇದೆಲ್ಲ ಎಂಜಿಲೆಲ್ಲ ಬಿಡಬೇಡಿ. ಜಸ್ಟ್ ಬ್ಲೋ ದ ಹೇರ್. ಕಾಣಿಸ್ತಾ? ಅರ್ಥ ಆಯ್ತಾ ಹೆಂಗೆ ಬ್ಲೋ ಮಾಡ್ಬೇಕಂತ? ಚಾಂಟಿಂಗ್ ಆದ್ಮೇಲೆ 3 ಸತಿ ಅಂದ್ಬಿಟ್ಟು ಅದನ್ನ ಸ್ಟಿಕ್ ಮಾಡಿ. ಸ್ಟಿಕ್ ಮಾಡ್ಬಿಟ್ಟು ನೋಡಿ, ಯು ವಿಲ್ ಹ್ಯಾವ್ ಚೆನ್ನಾಗಿ ಹೆಲ್ತಿಯಾಗಿ, ಆಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ ಇರ್ತೀರಾ. ಯು ಕುಡ್ ಫೀಲ್ ದಟ್ ಡಿಫ್ರೆನ್ಸ್. ಬೇರೆ ವಾಟರ್ಗು ನಾರ್ಮಲ್ ವಾಟರ್ಗು ನಾವು ಇದು ಚಾರ್ಜ್ ಮಾಡಿದೀವಿ. ಈ ವಾಟರ್ನ ಈ ಚಾರ್ಜ್ ಮಾಡಿ ಕುಡಿಯುವಾಗ ಅವತ್ತು ದಿನ ನಿಮ್ಗೆ ಅಷ್ಟು ಟಯರ್ಡ್ನೆಸ್ ಇರಲ್ಲ. ಚೆನ್ನಾಗಿ ಎನರ್ಜೆಟಿಕ್ ಆಗಿರ್ತೀರಾ, ಆಕ್ಟಿವ್ ಆಗಿರ್ತೀರಾ. ಯಾವ ತರ ನಿಮ್ಗೆ ಬೇಕೋ, ಏನ್ ಸಂಕಲ್ಪ ಬೇಕೋ, ವಿಚ್ ಎವರ್ ಇಂಟೆನ್ಷನ್ ಯು ವಾಂಟ್ ಟು ಹ್ಯಾವ್, ಯು ಕ್ಯಾನ್ ಸೆಟ್ ದಟ್ ಇಂಟೆನ್ಷನ್ ಅಂಡ್ ಈ ತರ ವಾಟರ್ ಇಂದ ಮಾಡ್ಬೋದು. ಬಿಕಾಸ್ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ 70% ಆಫ್ ವಾಟರ್ ಅವರ್ ಬಾಡಿ ಹ್ಯಾಸ್, ರೈಟ್? ಸೊ ನಾವು ಈ ತರ ವಾಟರ್ ಮುಖಾಂತರ ಇದು ಪವರ್ ಚಾರ್ಜ್ ಮಾಡಿಬಿಟ್ಟು ಕುಡಿಯುವಾಗ ವಿ ಫೀಲ್ ದಟ್ ಎಂಟೈರ್ ಡೇ ಸೂಪರ್ ಆಗಿರುತ್ತೆ. ಓಕೆನಾ? ಇದನ್ನ ಮಾಡಿ. ಈವನ್ ಇನ್ ದ ಫುಡ್, ಪ್ಲೇಟ್ ಅಲ್ಲಿ ಫುಡ್ ಇದೆ, ಇವಾಗ ಫುಡ್ ಇದೆ ಪ್ಲೇಟ್ ಅಲ್ಲಿ, ಹಿಂಗೆ ಇಟ್ಕೋಬೇಕಂತ ಇಲ್ಲ, ಸುಮ್ನೆ ಹಿಂಗೆ ಕವರ್ ಮಾಡಿ. ಕವರ್ ಮಾಡಿಬಿಟ್ಟು ಫಸ್ಟ್ ಇಂಟೆನ್ಷನ್ ಇಲ್ಲಿ ಮೇಯ್ನು. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ ವಿಲ್ ವರ್ಕ್ ಫಾರ್ ಮಲ್ಟಿಪಲ್ ಇಂಟೆನ್ಷನ್. ಆದ್ರೆ ಆ ದಿನಕ್ಕೆ ನೀವು ಒಂದು ಇಂಟೆನ್ಷನ್ ಫಸ್ಟ್ ಸೆಟ್ ಮಾಡಿ, ಅದು ವರ್ಕೌಟ್ ಆದ್ಮೇಲೆ ನೆಕ್ಸ್ಟ್ ಯು ಕ್ಯಾನ್ ಮೂವ್ ಆನ್. ಓಕೆನಾ? ಎಲ್ಲ ಒಟ್ಟಿಗೆ ನನಗೆ ಗುಡ್ ನ್ಯೂಸ್ ಬರಬೇಕು, ಸರ್ಪ್ರೈಸಸ್ ಬರಬೇಕು, ಫಿನಾನ್ಷಿಯಲ್ ಅಬಂಡೆನ್ಸ್ ಬರಬೇಕು, ಎಲ್ಲ ನನಗೆ ಬ್ಲೆಸ್ಸಿಂಗ್ ಸಿಗ್ಬೇಕು, ಚೆನ್ನಾಗಿ ಆರೋಗ್ಯ ಸಿಗ್ಬೇಕು, ಎಲ್ಲಾನು ಬೇಕು ಅಂತ ಕೇಳ್ಬಿಟ್ಟು ಆಮೇಲೆ ಇದ್ ಮಾಡಿದ್ರೆ ಕನ್ಫ್ಯೂಸ್ ಆಗತ್ತೆ. ಫಸ್ಟ್ ಒಂದು ತಗೊಂಡು ಚೆಕ್ ಮಾಡಿ. ಇದು ಯಾಕಂದ್ರೆ ನಂಗೆ ಸುಮಾರು ವರ್ಕೌಟ್ ಆಗಿದೆ. ಸ್ಟಿಲ್ ನಾವು ದಿಸ್ ಇಸ್ ಏನ್ ಎವ್ರಿ ಡೇ ನಿಮ್ ಕ್ಯಾರಿ ಮಾಡ್ಕೋಬಹುದು ಅಂದ್ರೆ ದಿಸ್ ಇಸ್ ದ ಪವರ್ಫುಲ್ ಸ್ವಿಚ್ ವರ್ಡ್. ಯು ಕ್ಯಾನ್ ಯೂಸ್ ಇಟ್ ಎನಿವೇರ್ ಅಂಡ್ ಎವ್ರಿವೇರ್. ಅರ್ಥ ಆಯ್ತಾ? ಸೊ ನೀವು ಇದನ್ನ ನಾನು ಸಿನ್ಸ್ 2009 ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ ಜೊತೆ ನಾನು ಗೇಮ್ ತರ ಆಟ ಆಡಿದ್ದೀನಿ. ಒಂದು ಫನ್ ಗೇಮ್ ತರ ಅವಾಗ ಅದು ಇದು ಸೆಟ್ ಮಾಡ್ತೀನಿ, ನಡೆದಿದ್ಯಾ ನೋಡೋದು, ಚೆಕ್ ಮಾಡೋದು, ಓ ಆಗಿದೆ, ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ರು ನೆಕ್ಸ್ಟ್. ಆತರ ನೀವು ಒಂದು ಫನ್ ಗೇಮ್ ತರಾನು ಇದನ್ ಜೊತೆ ಆಟ ಆಡ್ಬೋದು. ಓಕೆನಾ? ಸೊ ಐ ಆಮ್ ಡೂಯಿಂಗ್ ಇನ್ ದಟ್ ವೇ, ಪ್ಲೇಫುಲ್ ಆಗಿ ಒಂದು ಫನ್ ವೇ ನಲ್ಲಿ ನಾನು ಇದನ್ನ ಮಾಡ್ಕೊಂಡು ಹೋಗೋದು ಅವಾಗ ಏನ ಟೆಕ್ಸ್ಟ್ ಮಾಡ್ಬೇಕಂದ್ರೆ. ಸರಿನಾ? ಸೊ ನೀವು ಇದನ್ನ ಊಟ, ಇವಾಗ ಫುಡ್ ಇದೆ ಅನ್ಕೊಳ್ಳಿ, ಫುಡ್ ಅಲ್ಲಿನೂ ಅಷ್ಟೇ ನೀವು ಇಂಟೆನ್ಷನ್ ಸೆಟ್ ಮಾಡ್ಬಿಟ್ಟು ಕೈ ಹಿಂಗ್ ಇಟ್ಕೊಳ್ಳಿ, ಮೇಲ್ಗಡೆ ಫುಡ್ ಮೇಲೆ ಇಟ್ಕೊಂಡು 52 ಟೈಮ್ಸ್ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳ್ಬಿಟ್ಟು 3 ಟೈಮ್ಸ್ ಬ್ಲೋ ಮಾಡಿ. ಬ್ಲೋ ಮಾಡ್ಬಿಟ್ಟು ತಿನ್ನಿ. ಬ್ಲೋ ಮಾಡಿ ಅಂದಿದ್ದೀನಿ, ಎಂಜಿಲ್ ಉಗಿರಿ ಅಂತ ಹೇಳಿಲ್ಲ, ಅದ್ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಉಫು ಉಫು ಟೂ 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 ಅಂದ್ಬಿಡ್ತೀರಾ, ಆಮೇಲೆ ಎಲ್ಲಾರು ಏನಾಯ್ತು ಏನು ಅಂತ ಕೇಳ್ತಾರೆ. ಓಕೆನಾ? ಸೊ ಬ್ಲೋ ಮಾಡ್ಬಿಟ್ಟು, ಗಾಳಿನ ಫ್ಲೋ ಮಾಡ್ಬಿಟ್ಟು ದೆನ್ ಹ್ಯಾವ್ ದ ಫುಡ್. ಏನ್ ಇಂಟೆನ್ಷನ್ ಸೆಟ್ ಮಾಡಿದ್ರು ಯು ಅಬ್ಸರ್ವ್ ದ್ಯಾಟ್ ಅವತ್ತು ದಿನ ನಿಮ್ಗೆ ನಡೆದಿರತ್ತೆ. ಸೊ ಇದು ಪ್ರಾಕ್ಟೀಸ್ ಮಾಡ್ಬಿಟ್ಟು ನನ್ನ ಹತ್ರ ಸಕ್ಸಸ್ ಸ್ಟೋರಿ ಶೇರ್ ಮಾಡಿ. ಓಕೆ? ಇವತ್ತು ಈ ಟೆಕ್ನಿಕ್, ದಿಸ್ ಇಸ್ ದ ಒನ್ ಸ್ವಿಚ್ ವರ್ಡ್. ಇದು ಮಾಸ್ಟರ್ ಸ್ವಿಚ್ ವರ್ಡ್ ಅಂತಾನು ತಗೋಬಹುದು. ಇಟ್ಸ್ ತುಂಬಾ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ, ತುಂಬಾ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಡಿವೈನ್ ಅಂದ್ರೆ ಏನಿಲ್ಲ, ದೇವರು, ಡಿವೈನ್ ಎನರ್ಜಿ. ನೀವು ದೇವರು ಅನ್ಕೋಬಹುದು, ಯೂನಿವರ್ಸ್, ಪ್ರಪಂಚ ಅನ್ಕೋಬಹುದು, ಎನಿಥಿಂಗ್. ಡಿವೈನ್ ಮ್ಯಾಜಿಕ್, ಮಿರಾಕಲ್ಸ್, ಅದ್ಭುತ ಮಾಡುತ್ತೆ. ದೇವರಿಂದ ಬರೋ ಅದ್ಭುತಗಳು ನಡೀಲಿ, ಬಿಗಿನ್ ನಾವು, ಈ ಕ್ಷಣವೇ ನಡಿಬೇಕು ಅಂತ ನೀವು ಕಮಾಂಡ್, ಇನ್ಸ್ಟ್ರಕ್ಷನ್ ಕೊಡ್ತೀರಾ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ದೇವರದಾಗಿರೋ ಅದ್ಭುತಗಳನ್ನು ಇವಾಗ್ಲೇ ಈ ಕ್ಷಣವೇ ನಡಿಬೇಕು, ಮಾಡಬೇಕು ಅಂತ ನೀವು ಆ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ ಹೇಳ್ದಾಗ ಖಂಡಿತ ನಡೆಯುತ್ತೆ. ಅಬ್ಸರ್ವ್ ಮಾಡಿ. ಇವಾಗ ನೀವು ಆಫೀಸ್ಗೆ ಟ್ರಾಫಿಕ್ ತುಂಬಾ ಇರುತ್ತೆ,
ನಾನು ಇವಾಗ ಕರೆಕ್ಟಾಗಿ ಟೈಮ್ಗೆ ಒಂದು 10 ಮಿನಿಟ್ಸ್ ನಾನು ಬಿಫೋರ್ ಇರಬೇಕು ಅಂತ ಸಂಕಲ್ಪ ಇದು ಮಾಡಿಕೊಂಡು ಡಿವೈನ್ ಮ್ಯಾಜಿಕ್ ಬಿಗಿನ್ ನಾವು ನೀವು ಟ್ರಾವೆಲ್ ಮಾಡ್ತಾರೆ ಮನಸ್ಸೊಳಗೇನೆ ಹಂಗೆ ಹೇಳಿ ಸೂಪರ್ ಆಗಿ ಬಿಫೋರ್ 10 ಮಿನಿಟ್ಸ್ ಅಲ್ಲೇ ನೀವು ಆಫೀಸ್ ರೀಚ್ ಆಗಿರ್ತೀರಾ. ಇಲ್ಲ ಅಡಿಗೆ ಮಾಡ್ತಾ ಇದ್ದೀರಾ, ಯಾರೋ ಸಡನ್ ಆಗಿ ಬಂದ್ಬಿಟ್ರು, ಟೈಮ್ ಆಯ್ತು, ಬೇಗ ಮಾಡಬೇಕು, ಅದೇ ತರ ಟೇಸ್ಟಿಯಾಗಿರ್ಬೇಕು, ಅವಾಗ್ಲೂ ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡು ಈ ಫುಡ್ಡು ಚೆನ್ನಾಗಿ ಟೇಸ್ಟಿಯಾಗಿ ಇರಬೇಕು, ಬಂದಿರೋರು ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ಫೀಲ್ ಮಾಡಿಕೊಂಡು ಮನ್ಸಲ್ಲಿ ಡಿವೈನ್ ಮ್ಯಾಜಿಕ್ ಬಿಗಿನ್ ಅಂತ ಹೇಳ್ಕೊಂಡು ಮಾಡಿ, ಖಂಡಿತ ಎಲ್ಲರೂ ಸೂಪರ್ ಆಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿನಾ? ಈ ಥರ ಸುಮಾರು ಸ್ವಿಚ್ ವರ್ಡ್ಸ್ ಇದೆ. ನಾನು ಸ್ವಿಚ್ ವರ್ಡೇ ಮಾಸ್ಟರ್ ಕ್ಲಾಸ್ ಥರ ತಗೊಳ್ತೀನಿ, ಕೋರ್ಸ್ ಅದು ಮಾಡ್ತೀನಿ. ಅದು ಬೇಕಂದ್ರೆ ನಾನು ಹೇಳ್ತೀನಿ ಯಾವಾಗ ಇದೆ ಅಂತ, ನೀವು ಅದಕ್ಕೆ ಎನ್ರೋಲ್ ಮಾಡ್ಕೋಬೋದು. ಸ್ವಿಚ್ ವರ್ಡ್ಸ್ನಲ್ಲಿ ಸುಮಾರು ಇದೆ. ಆ ಒಂದೊಂದು ಇದಕ್ಕೂ ಯಾವ ಸ್ವಿಚ್ ವರ್ಡ್ ಯೂಸ್ ಮಾಡಿದ್ರೆ ಯಾವ ಪರ್ಪಸ್ ನಮಗೆ ಫುಲ್ಫಿಲ್ ಆಗುತ್ತೆ ಅನ್ನೋದು ಇದೆ. ಇದು ಅಷ್ಟು ಮ್ಯಾಜಿಕಲ್ ಆಗಿ ವರ್ಕ್ ಆನ್ ಆಗುತ್ತೆ. ಓಕೆನಾ ಗೈಸ್? ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ನೋ ಡೌಟ್ಸ್? ಇದು ಆಲ್ರೆಡಿ ಕೇಳಿದೀರಾ ಇಲ್ಲ ಫಸ್ಟ್ ಟೈಮಾ? ಟೈಪ್ ಮಾಡ್ಬೋದು, ಇಲ್ಲ ವಾಯ್ಸ್ ಹಂಗೆ ಓಪನ್ ಆಗಿ ಹೇಳ್ಬೋದು. ಎಸ್, ಪ್ರಿಯಾಂಕಾ ಅವ್ರಿಗೆ ಹೇಳಿ. ಅದರ್ಸ್? ಎಸ್ ಈಶ್ವರಿ ಅವರೇ ಹೇಳಿ. ಹೌದು, ನೀವು ಸ್ವಿಚ್ ವರ್ಡ್ ಕ್ಲಾಸ್ ತಗೊಂಡಿದ್ರಿ. ಏನ್ ಈಶ್ವರಿ ಅವ್ರೆ? ಪ್ರತಿಯೊಂದಕ್ಕೂ ನೀವು ಹೇಳ್ಕೊಟ್ಟಿದ್ರಿ ಮ್ಯಾಮ್. ಸ್ವಿಚ್ ವರ್ಡ್ಸ್ ಬೇರೆ ಬೇರೆ ಕೆಲಸಕ್ಕೆ ಯಾವ ಸ್ವಿಚ್ ವರ್ಡ್ ಯೂಸ್ ಮಾಡ್ಬೇಕು ಎಸ್ ಎಸ್ ನೀವು ಆ ಕೋರ್ಸ್ ಅಟೆಂಡ್ ಮಾಡಿದ್ರಿ. ಓಕೆ ಓಕೆ. ಮಾಲಾ ಅವ್ರಿಗೆ ನಿಮ್ಗೆ ಲೈಕ್ ಹೌ ಯು ಗಾಟ್ ಟು ನೋ ಥ್ರೂ ಹೆಂಗೆ ನಿಮ್ಗೆ ತಿಳ್ಕೋಬೋದಾ? ಅನ್ಮ್ಯೂಟ್ ಮಾಡಿ ಹೇಳ್ಬೋದು ನೀವು. ಯಾಕೆ ಇನ್ಸ್ಟಾಗ್ರಾಮ್? ಓಕೆ ಓಕೆ ಫೈನ್. ಓಕೆ, ಅದೇ ಸ್ವಲ್ಪ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲ ಪೋಸ್ಟ್ ಮಾಡ್ತಾರೆ, ಬಟ್ ಪ್ರಾಪರ್ ವೇ ಆಫ್ ಯೂಸಿಂಗ್ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಜನ ಹೇಳಲ್ಲ. ಸುಮ್ಮನೆ ಜನರಲ್ ಆಗಿ ಹಾಕ್ಬೇಕು, ಹಾಕ್ತಾರೆ, ಬಿಡ್ತಾರೆ. ಅದು ಹೆಂಗೆ ಯೂಸ್ ಮಾಡೋದು ಆ ಟೆಕ್ನಿಕ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಅವ್ರಿಗೆ ಆ ರಿಸಲ್ಟ್ ಅಚೀವ್ ಮಾಡ್ತಾರೆ. ಅದು ಏನು ಗೊತ್ತಿಲ್ಲದೆ ಯೂಸ್ ಮಾಡಿದ್ರೆ ಅದು ಫಲಾನೇ ಇರಲ್ಲ, ಬೆನಿಫಿಟೇ ಇರಲ್ಲ. ಓಕೆ ಓಕೆ ಗೈಸ್, ಸರಿ ಕ್ಲೋಸ್ ಮಾಡಿ, ಸ್ಟ್ರೈಟಾಗಿ ಕುತ್ಕೊಳ್ಳಿ, ಕಣ್ಣ ಕ್ಲೋಸ್ ಮಾಡಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಸ್ಲೋಲಿ ಬ್ರೀತ್ ಇನ್, breathe out. Breathe in, 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 breathe out. Please rub your hands gently. It's 9 o'clock. And spread the energy all over your face and body.
and slowly open your eyes and see your hands. All right. Yes, guys. ಸೊ ಇವತ್ತು ಸೆಷನ್ ಮುಗೀತು. ವಿಲ್ ಮೀಟ್ ಆನ್ ವೆಡ್ನೆಸ್ಡೇ. ಹೋಪ್ ಎಲ್ರು ನೀವು ಆ ಪ್ರೊಟೆಕ್ಷನ್ ಇದು ಆಗ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀರಾ? ಮ್ಯಾಮ್ ಡೌಟ್ ಇದೆ, ಕೇಳಿಸ್ತಾ ಇದೆಯಾ? ಎಸ್ ಮಾ. ಎಸ್ ಮ್ಯಾಮ್, ಇದು ಪ್ರೊಟೆಕ್ಷನ್ ಇದೆ ಹೇಳಿದ್ರಲ್ವಾ ನೀವು, ಸೊ ಅದ್ರ ಬಗ್ಗೆ ನಂಗೊಂದು ಡೌಟ್ ಇದೆ. ಲೈಕ್ ಇವಾಗ ನಮ್ಮ ಮನೆ ಅಲ್ವಾ, ಸೊ ನಮ್ಮ ಮನೆಗೆ ರಾತ್ರಿ ಟೈಮ್ ಕಳ್ಳರು ಅದು ಇದು ಬರಬಾರ್ದು ಅಂತ ಅಂದ್ಬಿಟ್ಟು ಪ್ರೊಟೆಕ್ಷನ್ ಮೆಥಡ್ ಮಾಡ್ಬೋದಾ ನಾವು? ಧಾರಾಳವಾಗಿ ಮಾಡ್ಬೋದು. ಓಕೆ ಓಕೆ. ಆಮೇಲೆ ನೆಗೆಟಿವ್ ಪೀಪಲ್ ಬೇಕಂತ ನಮ್ಗೆ ಟಾರ್ಗೆಟ್ ಮಾಡಿ ನಮ್ ಸಿಚುಯೇಷನ್ಗೆ ನಂಗೆ ನೋಡ್ತಾರೆ ಮೇಡಮ್. ಸೊ ಅವಾಗೂ ಕೂಡ ನಾವು ಅದನ್ನ ಯೂಸ್ ಮಾಡ್ಬೋದಾ ಪ್ರೊಟೆಕ್ಷನ್ ಮೆಥಡ್? ಎಸ್ ಮಾ, ಯೂಸ್ ಮಾಡ್ಬೋದು. ಇದು ಬಂದು ಫ್ರಮ್ ನೆಗೆಟಿವಿಟಿ ಅಂಡ್ ಆಲ್ಸೋ ಏನಾದ್ರು ಆಕ್ಸಿಡೆಂಟ್ಸು ಏನಾದ್ರು ಒಂದು ಇದು ಆಗೋದು, ಇದು ಒಂದು ಶೀಲ್ಡ್ ತರ, ನಿಮ್ಗೆ ಪ್ರೊಟೆಕ್ಟಿವ್ ಶೀಲ್ಡ್ ತರ ಇರುತ್ತೆ. ಸೊ ನೀವು ಈ ಇದನ್ನ ನೀವು ಯೂಸ್ ಮಾಡಬಹುದು ಧಾರಾಳವಾಗಿ. ಓಕೆನಾ? ನಿಮ್ ಮನೇನೆ ಪಿರಮಿಡ್ ಒಳಗೆ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಫೀಲ್ ದಟ್. ಆದ್ರೆ ರಿನ್ಯೂವಲ್ ಮಾಡ್ತಾ ಇರ್ಬೇಕು. 5 hours ಅಂದ್ರೆ 5 hours ಆದ್ಮೇಲೆ ಮತ್ತೆ ನೀವು ಹಾಕ್ಬೇಕು. 24 hours ಅಂತ ಅನ್ಕೊಂಬಾರ್ದ ನಾವು? ಹಂಗ ಆಗೋದಿಲ್ಲ. ಓನ್ಲಿ 5 hours ಅಷ್ಟೇ ವ್ಯಾಲಿಡ್ ಆಗಿರೋದು. ಆಕ್ಚುಲಿ ರೇಖಿ ಕಲ್ತಿದ್ರೆ, ರೇಖಿ ಇದು ನೀವು ಕಲ್ತಿದ್ರೆ ನೀವು ಆತರ ಅದ್ರಲ್ಲಿ ಸ್ಪೆಸಿಫಿಕ್ ಇದು ಇದೆ. ನೀವು ಹಂಗ ಅದು 12 hours 24 hours ನೀವು ಯೂಸ್ ಮಾಡ್ಕೋಬಹುದು. ಇದು ಬಂದು ಜನರಿಕ್. ಸೊ ಅದಕ್ಕೆ ರೇಖಿನಲ್ಲಿ ನಾವು ಇನಿಷಿಯೇಷನ್ ಕೊಡ್ತೀವಿ. ಓಕೆನಾ? ದೀಕ್ಷೆ ಕೊಡ್ತೀವಿ. ಆ ದೀಕ್ಷೆ ಕೊಟ್ಟಾಗ ಪ್ಲಸ್ ಈ ಪರ್ಟಿಕ್ಯುಲರ್ ಸಿಂಬಲ್ಸ್ ಎಲ್ಲ ಹೇಳ್ಕೊಟ್ಟು ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಅವಾಗ ಯು ವಿಲ್ ಹ್ಯಾವ್ ದಟ್ ಪವರ್, ಆ ಎನರ್ಜಿ ಇರುತ್ತೆ. ಸೊ ಅವಾಗ ನೀವು ಆ ಪ್ರೊಟೆಕ್ಷನ್ ಇದು ಹಾಕಿದಾಗ ಡೆಫಿನೆಟ್ಲಿ 12 hours 24 hours ಇರುತ್ತೆ. ಓಕೆನಾ? ರೇಖಿ ಕ್ಲಾಸಸ್ ಕೂಡ ನೀವು ಕಂಡಕ್ಟ್ ಮಾಡ್ತೀರಾ? ಲೈಕ್ ಅದು ದೀಕ್ಷೆ ಕೊಡೋದು ಕೂಡ ಅದು ಕೂಡ ಮಾಡ್ಕೊಡ್ತೀರಾ? ಓಕೆ. ಎಸ್ ಮಾಡ್ತೀನಿ. ರೇಖಿ 1 and 2 ಬಂದು 8,000. ರೇಖಿ ಲೆವೆಲ್ 1 and 2 8,000 rupees ಎನರ್ಜಿ ಎಕ್ಸ್ಚೇಂಜ್. ಓಕೆನಾ? ಸೊ ನಿಮ್ಗೆ ಆಮೇಲೆ ರೇಖಿ 3 ಮಾಸ್ಟರ್ಶಿಪ್ ಇರುತ್ತೆ. ರೇಖಿ 4 ಅನದರ್ ಮಾಸ್ಟರ್ಶಿಪ್. ಗ್ರ್ಯಾಂಡ್ ಮಾಸ್ಟರ್ ಅನ್ನೋದು ಇದಕ್ಕೆಲ್ಲ ಆದ್ಮೇಲೆ ಲಾಸ್ಟ್ ಲೆವೆಲ್. ಸೊ 1 and 2 ನೀವು ಕಲ್ತ್ಕೊಂಡ್ರೆ ಬೇಸಿಕ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಇವಾಗ ತಲೆನೋವಿದೆ, ಹುಷಾರಿಲ್ಲ, ನೀವೇ ಹೀಲಿಂಗ್ ಚಾನಲೈಸ್ ಮಾಡಿ ಅವ್ರಿಗೆ ಸರಿ ಮಾಡಬಹುದು ವಿತೌಟ್ ಗೋಯಿಂಗ್ ಟು ಡಾಕ್ಟರ್. ಸೊ ನನ್ನ ಮೋಟೋನೇ ಒಬ್ಬೊಬ್ರು ಮನೇಲಿ ಅಟ್ಲೀಸ್ಟ್ ಎಸ್ಪೆಷಲಿ ಗರ್ಲ್ಸ್, ಲೇಡೀಸ್, ನಾವು ಒಬ್ಬೊಬ್ರು ಹೀಲರ್ ಇದ್ರೆ, ಹೀಲಿಂಗ್ ಚಾನಲೈಸ್ ಮಾಡೋರು ಇದ್ರೆ ಸಾಕು. ಯಾಕಂದ್ರೆ ನೀವೇ ಪ್ರತಿಯೊಬ್ಬನು ನೋಡ್ಕೊಳ್ತೀರಾ, ಮಗುನು ನೋಡ್ಕೊಳ್ತೀರಾ, ತಂದೆ ತಾಯಿ ನೋಡ್ಕೊಳ್ತೀರಾ, ಇನ್ಲಾಸ್ ನೋಡ್ಕೊಳ್ತೀರಾ, ಹಸ್ಬೆಂಡ್ ನೋಡ್ಕೊಳ್ತೀರಾ. ಏನಾದ್ರು ಹುಷಾರಿಲ್ಲ ಅಂದ್ರೆ ನೀವು ಈ ತರ ಹೀಲಿಂಗ್ ಚಾನಲೈಸ್ ಮಾಡ್ಕೋಬಹುದು. ಅದು ದೂರದಿಂದಾನೇ ಚಾನಲೈಸ್ ಮಾಡ್ಕೋಬಹುದು. ಅವ್ರು ಎಲ್ಲೇ ಯಾವುದೇ, ಇವಾಗ ನಿಮ್ ತಮ್ಮ ಎಲ್ಲೋ ಊರ್ನಲ್ಲಿ ಇದ್ದಾರೆ, ಎಲ್ಲೋ ಕಂಟ್ರಿನಲ್ಲಿ ಇದ್ದಾರೆ, ಇಲ್ಲಿಂದಾನೇ ನೀವು ಅವ್ರು ಚಾನಲೈಸ್ ಮಾಡಿ ಸರಿ ಮಾಡಬಹುದು. ಸೊ ಫಸ್ಟ್ ಬೇಸಿಕ್ ರೇಖಿ, ಬೇರೆ ಹೀಲಿಂಗ್ ಮೊಡಾಲಿಟೀಸ್ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ನೀವು ರೇಖಿ ಕಲ್ತ್ಕೊಂಡ್ರೆ, ಯಾಕೆ ಫಸ್ಟ್ ರೇಖಿ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಟೈಮ್ನಲ್ಲಿ ನಿಮ್ಗೆ ವೈಬ್ರೇಷನ್ಸ್ ಅರ್ಥ ಆಗುತ್ತೆ, ಅವ್ರ ಎನರ್ಜಿ ಲೆವೆಲ್ ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದು ಅರ್ಥ ಆದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಹೀಲಿಂಗ್ ಮೊಡಾಲಿಟೀಸ್ ಹೇಳ್ಕೊಡೋವಾಗ ಈಸಿಯಾಗಿ ನೀವು ಅದನ್ನ ಇದು ಮಾಡ್ಕೋಬಹುದು. ಸೊ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಇದು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನೀವೇ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವೇ ಹೀಲಿಂಗ್ ಕೊಟ್ಟು ಅವ್ರನ್ನ ಸರಿ ಮಾಡಿಸ್ಕೋಬಹುದು. ಫ್ಯಾಮಿಲಿ ಮೆಂಬರ್ಸೋ ಇಲ್ಲ ಕ್ಲೋಸ್ ಫ್ರೆಂಡ್ಸೋ ಲವ್ಡ್ ಒನ್ಸೋ ಆ ತರ ಮಾಡ್ಕೋಬಹುದು. ಸರಿನಾ? ಈ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಕೂಡ ಆ ರೇಖಿ ತುಂಬಾ ವರ್ಕ್ ಆಗುತ್ತಾ ಮ್ಯಾಮ್? ಆಗತ್ತೆ. ಓಕೆ, ಅದರಲ್ಲೇ ಹೇಳ್ತೀನಿ. ಎಸ್ ಎಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ಬಾಯ್, ಸಿ ಯು, ಗುಡ್ ನೈಟ್. ವೆಡ್ನೆಸ್ಡೇ ಮೀಟ್ ಆಗೋಣ. ಬಾಯ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.